ಡಿಕೆಶಿಯನ್ನ ಬಿಜೆಪಿಗೆ ತರಲು ಮೆಗಾ ಪ್ಲಾನ್ ನಡೀತಾ ಇದೆಯಾ? ಈ ರೀತಿಯಾದಂತಹ ಒಂದು ಸ್ಫೋಟಕ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ ಯತ್ನಾಳ್. ಒಂದು ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕಂತ ಒದ್ದಾಡ್ತಾ ಇದ್ದಾರೆ. ಆದರೆ ಈಗ ಡಿಕೆ ಶಿವಕುಮಾರನ್ನ ಬಿಜೆಪಿಗೆ ತರೋಕೆ ಒಂದು ದೊಡ್ಡ ಪ್ಲಾನ್ ನಡೀತಾ ಇದೆ ಅನ್ನುವಂತಹ ವಿಚಾರ ಬರ್ತಾ ಇರುವಂಥದ್ದು. ಈ ಒಂದು ಸ್ಫೋಟಕ ಸೀಕ್ರೆಟ್ ಅನ್ನ ರಿವೀಲ್ ಮಾಡುವಂಥದ್ದು ಯತ್ನಾಳ್. ಡಿಕೆಶಿಯನ್ನ ಬಿಜೆಪಿಗೆ ತರೋಕೆ ಒಂದು ಮೆಗಾ ಪ್ಲಾನ್ ನಡೆದಿತ್ತಾ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಒಂದು ಸ್ಫೋಟಕ ಸೀಕ್ರೆಟ್ ಅನ್ನ ಈಗ ರಿವೀಲ್ ಮಾಡಿರುವಂಥದ್ದು ಬಸವನಗೌಡ ಪಾಟೀಲ್ ಯತ್ನಾಳ್. ಡಿಕೆ ಸಿಎಂ, ವಿಜಯೇಂದ್ರ ಡಿಸಿಎಂ ಆಗಬೇಕಿತ್ತು. ಅದೃಷ್ಟ ನೆಟ್ಟಿಗೆ ಇರೋದ್ರಿಂದ ಡಿಕೆ ಬಿಜೆಪಿಗೆ ಬರಲಿಲ್ಲ. ಯತ್ನಾಳ್ ಹೇಳ್ತಾ ಇದ್ದಾರೆ, ಡಿಕೆ ಬಿಜೆಪಿಗೆ ಒಂದು ವೇಳೆ ಏನಾದರೂ ಬಂದಿದ್ರೆ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಮಂಡ್ಯದಲ್ಲಿ ಡಿಕೆ ಬಿಜೆಪಿಗೆ ಕರೆತರುವಂತಹ ಒಂದು ಸುಪಾರಿಯನ್ನ ಬಿಚ್ಚಿಟ್ಟಿದ್ದಾರೆ ಯತ್ನಾಳಿಗೆ. ಆದರೆ ಆ ಕೆಲಸ ಆಗಲಿಲ್ಲ ಅಂದಿದ್ದಾರೆ ಯತ್ನಾಳ್. ಬಿಜೆಪಿಗೆ ಬರೋಕ್ಕಾಗಲಿಲ್ಲ. ಅವರು ಕಾಂಗ್ರೆಸ್ಸಿನ ಒಕ್ಕಲಿಗ ನಾಯಕ ಬಿಜೆಪಿಗೆ ಲಾಭದಾಯಕ ಎಂಬ ಕಾರಣಕ್ಕೆ ಆಪರೇಷನ್ ಡಿಕೆ ಮಾಡೋದಕ್ಕೆ ಸಿದ್ಧತೆ ನಡೀತಾ ಇತ್ತು. ಆದರೆ ಸದ್ಯ ಅವರು ಬರಲಿಲ್ಲ ಬಿಜೆಪಿಗೆ. ಏನೇ ಮಾಡಿದ್ರು ಕೂಡ ಒಂದು ವೇಳೆ ಬಂದಿದ್ರೆ ನಾವೆಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಡಿಕೆ ಶಿವಕುಮಾರ್ ಸಿಎಂ, ವಿಜಯೇಂದ್ರ ಡಿಸಿಎಂ ಅನ್ನುವಂಥ ಮಾತು ಕೂಡ ಇತ್ತು. ಹೀಗಾಗಿ ಏನು ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯುವಂತಹ ಒಂದು ಪ್ರಯತ್ನ ನಡ್ತಾ ಇತ್ತು, ಅದಾಗಲಿಲ್ಲ. ನಮ್ಮೆಲ್ಲರ ಅದೃಷ್ಟ ನೆಟ್ಟಿಗಿದೆ, ಮತ್ತು ಡಿಕೆ ಅವರ ಅದೃಷ್ಟ ಕೂಡ ನೆಟ್ಟಿಗಿದೆ ಅನಿಸುತ್ತೆ. ಅವರು ಬರಲಿಲ್ಲ ಬಿಜೆಪಿಗೆ. ಡಿಕೆ ಬಿಜೆಪಿಗೆ ಬಂದಿದ್ದರೆ ನಾವೆಲ್ಲ ಕೂಡ ಉಳಿತಾ ಇರಲಿಲ್ಲ. ಎಲ್ಲರೂ ಸೇರಿ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಮಂಡ್ಯದಲ್ಲಿ ಡಿಕೆ ಬಿಜೆಪಿಗೆ ಕರೆತರೋ ಒಂದು ಸುಪಾರಿಯನ್ನು ಬಿಚ್ಚಿಟ್ಟಿದ್ದಾರೆ ಯತ್ನಾಳ್. ಸ್ಫೋಟಕವಾದ ಮಾಹಿತಿಯನ್ನು ಬಿಚ್ಚಿಟ್ಟಿರುವಂಥದ್ದು. ಒಂದು ವೇಳೆ ನಿಜವಾಗಿಯೂ ಕೂಡ ಡಿಕೆ ಶಿವಕುಮಾರ್ ಅವರನ್ನು ಬಿಜೆಪಿಗೆ ತರುವಂತಹ ಒಂದು ಪ್ರಯತ್ನ ನಡೆದಿತ್ತಾ? ಪ್ರಯತ್ನ ಮಾಡಿದ್ರ? ಆಪರೇಷನ್ ಡಿಕೆ ನಡೆದಿರೋದು ನಿಜಾನ? ಸಿದ್ಧತೆ ಮಾಡ್ಕೊಂಡಿದ್ರ? ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಒಂದು ಉತ್ತಮವಾದ ಸ್ಥಾನ ಇದೆ. ಅವರಲ್ಲಿ ಬಲಿಷ್ಠ ನಾಯಕರು ಅನಿಸ್ಕೊಂಡಿದ್ದಾರೆ. ಬಿಜೆಪಿ ಅವರು ಕರೆತಂದ್ರು ಕೂಡ ಏನು ಹೇಳಿ ಕರೆತರ್ತಾ ಇದ್ರು ಅಂತ, ಅವರನ್ನೇ ಸಿಎಂ ಮಾಡ್ತೀವಿ ಬಂದ್ಬಿಡಿ ನೀವು ಅಂತ ಗೊತ್ತಿಲ್ಲ. ಅದೇ ವಿಚಾರವಾಗಿ ಯತ್ನಾಳ್ ಮಾತಾಡಿರುವಂಥದ್ದು, ಒಂದು ವೇಳೆ ಡಿಕೆ ಶಿವಕುಮಾರ್ ಬಿಜೆಪಿಗೆ ಬಂದಿದ್ದರೆ ಅವರನ್ನು ಸಿಎಂ ಮತ್ತು ವಿಜಯೇಂದ್ರ ಅವರನ್ನು ಡಿಸಿಎಂ ಆಗಬೇಕಿತ್ತು ಅಥವಾ ಮಾಡುವಂತಹ ಒಂದು ಯೋಚನೆ ಇತ್ತು. ನಮ್ಮ ಎಲ್ಲರ ಒಂದು ಅದೃಷ್ಟ ಕೂಡ ಚೆನ್ನಾಗಿದೆ. ಅವರು ಬರಲಿಲ್ಲ ಬಿಜೆಪಿಗೆ. ಯಾಕೋ ಏನೋ ಅವರ ಮನವೊಲಿಸುವಲ್ಲಿ ಬಿಜೆಪಿ ಎಲ್ಲೋ ಒಂದು ಕೂಡ ಫೇಲ್ ಆಗಿದೆ ಅನಿಸುತ್ತೆ. ಅದಕ್ಕೆ ಅವರು ಬರಲಿಲ್ಲ. ಈಗ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಒಂದು ವೇಳೆ ಅವರೇನಾದರೂ ಬಂದಿದ್ದರೆ ಬಿಜೆಪಿಯಲ್ಲಿ ಆಗ್ತಿದ್ದಂತಹ ಬದಲಾವಣೆಗಳೇ ಬೇರೆ. ಎಷ್ಟು ನಾಯಕರು ಹೊರಗಡೆ ಹೋಗ್ತಿದ್ರೋ, ಬಿಟ್ಟು ಹೋಗ್ತಿದ್ರೋ ಗೊತ್ತಿಲ್ಲ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೋ ಗೊತ್ತಿಲ್ಲ. ಆದರೆ ಆಗ ಆಗಲಿಲ್ಲ, ಒಳ್ಳೆಯದೇ ಆಯಿತು ಅನ್ನುವಂಥ ರೀತಿಯಲ್ಲಿ ಯತ್ನಾಳ್ ಹೇಳಿರುವಂಥ. ಡಿಕೆ ಶಿವಕುಮಾರ್ ಬಿಜೆಪಿಗೆ ನಿಜವಾಗ್ಲೂ ಬಂದಿದ್ರೆ ಏನಾಗ್ತಾ ಇತ್ತು ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಯಾರಿಗೂ ಕಾಣದಂತೆ ಡಿಕೆ ಶಿವಕುಮಾರ್ ಅವರನ್ನ ಕರೆತರುವಂಥ ಪ್ರಯತ್ನ ಆಗಿತ್ತಾ? ಆಪರೇಷನ್ ಡಿಕೆ ಆಗಿತ್ತಾ ನಿಜವಾಗ್ಲೂ ಕೂಡ? ಹಾಗಾದರೆ ಅದನ್ನು ಮಾಡಿದ್ಯಾರು? ಯತ್ನಾಳ್ ಅವರ ಒಂದು ಆರೋಪ ಯಾರ ಮೇಲೆ? ಅವರು ಹೇಳ್ತಾರೆ ಸಿಎಂ ಡಿಕೆ, ಡಿಸಿಎಂ ವಿಜಯೇಂದ್ರ ಅಂತ. ಹಾಗಾದರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ BY ವಿಜಯೇಂದ್ರ ಅವರೇ ಏನಾದರೂ ಈ ಒಂದು ಆಪರೇಷನ್ಗೆ ಕೈ ಹಾಕಿದ್ರ? ಅವರೇ ಪ್ಲಾನ್ ಮಾಡಿದ್ರ ತರೋಕೆ? ಗೊತ್ತಿಲ್ಲ. ಆದರೆ ಯತ್ನಾಳ ಮಾತಿನ ಒಂದು ಪ್ರಕಾರ ಏನಾಗ್ತಾ ಇದೆ, ಎಲ್ಲೋ ಒಂದು ಕಡೆ ಬಿಜೆಪಿ ಡಿಕೆ ಶಿವಕುಮಾರ್ ಅವರನ್ನು ಕಾಂಗ್ರೆಸ್ಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದ. ಆದರೆ ನೋಡಿ, ಡಿಕೆ ಶಿವಕುಮಾರ್ ಈ ಹಿಂದೆ ಹೇಳಿದರು, ಕಾಂಗ್ರೆಸ್ ಪಕ್ಷ ಏನಿದೆ ಅದು ನನ್ನ ತಾಯಿ ಇದ್ದಂತೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಯಾವ ಪಕ್ಷಕ್ಕೂ ಹೋಗಲ್ಲ. ಯಾರು ಕರೆದ್ರೂ ಸರಿ, ಕರೆದೇ ಇದ್ರೂ ಸರಿ, ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ ಕೊನೆಯವರೆಗೂ ಅಂತ ಹೇಳಿ ಕೆಲವೊಂದು ಬಾರಿ ಹೇಳಿದರು, ಮಾತಾಡಿದ್ರು ಇವರು. ನಾನು ಕಾಂಗ್ರೆಸ್ಗೆ ನಿಯತ್ತಾಗಿದ್ದೀನಿ, ಯಾವಾಗಲೂ ಕೂಡ ಕಾಂಗ್ರೆಸ್ನಲ್ಲೇ ಇರ್ತೀನಿ, ನಾನು ಕಾಂಗ್ರೆಸ್ನ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ರಾಜಕಾರಣಿ ಕೂಡ ಹೌದು ಅಂತ ಹೇಳಿ ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಆದರೆ ಬಿಜೆಪಿ ಕರೆತಿರುವಂಥ ಒಂದು ಪ್ಲಾನ್ ಇತ್ತು ಅಂತ ಏನು ಹೇಳ್ತಾ ಇದ್ದಾರೆ, ಅದು ನಿಜಕ್ಕೂ ಕೂಡ ನಿಜವಾ ಸುಳ್ಳ ಅಂತ ಗೊತ್ತಿಲ್ಲ. ಆದರೆ ಇಂತಹ ಒಂದು ಸ್ಫೋಟಕವಾದಂಥ ಒಂದು ಮಾಹಿತಿಯನ್ನು ಈಗ
ಯತ್ನಾಳ್ ಬಿಚ್ಚಿಟ್ಟಿರುವಂಥದ್ದು ಮಂಡ್ಯದಲ್ಲಿ ಎಲ್ಲರ ಮುಂದೆ ಹೇಳಿದ್ದಾರೆ. ಡಿ ಕೆ ಶಿವಕುಮಾರನ್ನ ಕರೆತರುವಂಥ ಪ್ರಯತ್ನ ಇತ್ತು. ಒಂದು ವೇಳೆ ತಂದರೆ ಅವ್ರನ್ನ ಬಿ ಜೆ ಪಿಗೆ ಲಾಭ ಆಗುತ್ತೆ. ಯಾಕಂದರೆ ಅವರು ಒಕ್ಕಲಿಗ ನಾಯಕರು, ಅವರ ಒಂದು ಒಕ್ಕಲಿಗ ಮತಗಳೆಲ್ಲವೂ ಕೂಡ ಬಿ ಜೆ ಪಿಗೆ ಬರುವಂಥ ಒಂದು ಸಾಧ್ಯತೆ ಇತ್ತು. ಹೀಗಾಗಿ ಅವರನ್ನು ಕರೆತಂದರೆ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಲಾಭ ಆಗುತ್ತೆ. ಅವರು ಒಂದು ಹಿಡಿತದಲ್ಲಿರುವಂತಹ ಕೆಲವೊಂದು ಪಕ್ಷಗಳೇನಿದೆ, ಅವರ ಹಿಡಿತದಲ್ಲಿರುವಂತಹ ಕೆಲವೊಂದು ನಾಯಕರೇನಿದ್ದಾರೆ, ಅವರೆಲ್ಲರೂ ಕೂಡ ಬಿ ಜೆ ಪಿಗೆ ಬರುವಂತಹ ಸಾಧ್ಯತೆ ಇತ್ತು ಅನ್ನುವಂಥ ರೀತಿಯಲ್ಲಿ ಅವರನ್ನು ಕರೆತರೋಕ್ಕೆ ಪ್ಲಾನ್ ಮಾಡಲಿಕ್ಕೆ ಆಗಿತ್ತು ಅಂತ ಯತ್ನಾಳ್ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.